ಚಾಮುಂಡಿ ಬೆಟ್ಟ ಕನ್ನಡಿಗರದು, ಚಾಮುಂಡಿ ಬೆಟ್ಟ ಎಲ್ಲರದು ಅಂತ ನಾವು ಒಪ್ಕೊಂಡಿಲ್ಲ. ಯಾರು ಒಪ್ಕೊಂಡಿದಾರೋ ಅವ್ರಿಗೆ ಹೋಗಿ ನಮ್ಮ ಮಸೀದಿಗಳ ಮೇಲೆ ನೀವು ಕಣ್ಣು ಹಾಕ್ಬೇಡಿ ಅಂತ ನೇರವಾಗಿ ಹೇಳಿದ್ರು ಸಿದ್ದರಾಮಯ್ಯ ಹಾಗೂ DKಶಿ ಅವರ ನೇತೃತ್ವದ ಸರ್ಕಾರಕ್ಕೆ. ನಾನು ಹೇಳಕ್ ಇಷ್ಟಪಡ್ತೀನಿ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಅಂದಮೇಲೆ ನೀವು ಕರ್ನಾಟಕದಲ್ಲಿರುವಂತಹ ದರ್ಗಾಗಳಾಗ್ಲಿ ಮಸೀದಿಗಳನ್ನಾಗ್ಲಿ ಅದು ಕೇವಲ ಮುಸಲ್ಮಾನರ ಆಸ್ತಿ ಅಲ್ಲ ಅಂತ ನೀವು ಘೋಷಣೆ ಮಾಡಬೇಕು. ಚರ್ಚ್ಗಳಾಗ್ಲಿ ಅದು ಕೇವಲ ಕ್ರೈಸ್ತರ ಆಸ್ತಿ ಅಲ್ಲ ಅಂತ ನೀವು ಘೋಷಣೆ ಮಾಡಬೇಕು. ಅದರ ಜೊತೆಗೆ ಎಲ್ಲ ಧರ್ಮಗಳ ಭಾವನೆಗಳಿಗೆ ಬೆಲೆಯನ್ನ ಕೊಡೋದು ಕಲ್ತ್ಕೊಳ್ಳಿ. ಮತ್ತೆ ಇನ್ಯಾರ ಆಸ್ತಿ ಅದು? ನಿಮ್ಮನೆ ಆಸ್ತಿನ DK ಶಿವಕುಮಾರ್ ಅವರೇ? ಖಂಡಿತವಾಗ್ಲೂ ಅಲ್ಲ. ಈ ಮಾತನ್ನ ಹೇಳ್ತಾ ಇನ್ನೂ ಏನಾದ್ರೂ ನೀವು ಇದನ್ನ ಸಮರ್ಥಿಸ್ಕೊಳ್ಳೋ ಕೆಲಸ ಮಾಡೋದಾದ್ರೆ ನಿಮ್ಮ ಸರ್ಕಾರ ಹಲವು ಭಾಗ್ಯಗಳ ಸರ್ಕಾರ ಅಂತ ನೀವು ಹೇಳ್ತೀರಿ. ಅದೇ ರೀತಿ ಚಾಮುಂಡೇಶ್ವರಿ ದೇವಿಯ ಒಂದು ಫೋಟೋವನ್ನ ಎಲ್ಲ ಧರ್ಮಗಳ ಮನೆಯವರಿಗೆ ನೀವು ಶಾದಿ ಭಾಗ್ಯ ಕೊಡ್ತೀರಿ, ಎಲ್ಲ ಭಾಗ್ಯ ಕೊಡ್ತೀರಿ ಅಲ್ಲ, ಅದೇ ರೀತಿ ಚಾಮುಂಡೇಶ್ವರಿ ದೇವಿಯ ಫೋಟೋ ಭಾಗ್ಯ ಅಂತ ಒಂದು ಭಾಗ್ಯ ಕೊಟ್ಟು ಅದನ್ನ ನಾಡದೇವತೆ ನಾಡನ್ನ ರಕ್ಷಿಸ್ತಾಳೆ ಅಂದ ಮಾತ್ರಕ್ಕೆ ನೀವು ಅದನ್ನ ಹಿಂದೂಗಳ ಆಸ್ತಿ ಅಲ್ಲ ಅಂತ ನೀವು ಹೇಳ್ತೀರಾ ಅಂದ್ರೆ, ಅದಾದ್ಮೇಲೆ ಚಾಮುಂಡೇಶ್ವರಿ ತಾಯಿಯ ಫೋಟೋ ಎಲ್ಲರ ಮನೆಯಲ್ಲೂ ಇರಬೇಕು, ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲೂ ಇರಬೇಕು. 7 ಕೋಟಿ ಕನ್ನಡಿಗರ ಆಸ್ತಿ ಚಾಮುಂಡೇಶ್ವರಿ ಅಂದ ಮೇಲೆ ಚಾಮುಂಡೇಶ್ವರಿ ತಾಯಿಯ ಫೋಟೋ 7 ಕೋಟಿ ಕನ್ನಡಿಗರ ಮನೆಯಲ್ಲೂ ಇರಬೇಕು ಅಂತ